ನಾಟಿ ಎಮ್ಮೆ ಹಾಲಿನ ಗಿಣ್ಣು ಹೇಗೆ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಬರೋಣ. ಎಲ್ಲರೂ ಸಾಮಾನ್ಯವಾಗಿ ಗಿಣ್ಣು ಮಾಡ್ತಾರೆ, ಆದರೆ ನಮ್ಮಮ್ಮ ಮಾಡೋ ಗಿಣ್ಣೆ ನಮಗೆಲ್ಲ ಇಷ್ಟ ಆಗೋದು. ನಮ್ಮಮ್ಮ ಹೇಗೆ ಗಿಣ್ಣು ಮಾಡ್ತಾಯಿದ್ರು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಎಮ್ಮೆ ಹಾಲು ಗಿಣ್ಣು ಹಾಲನ್ನೇ ತಗೊಂಡು ಅರ್ಧ ಲೀಟ್ರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಾಲನ್ನು ನಾವು ಎಷ್ಟು ಕಾಯಿಸ್ತೀರೋ ಅಷ್ಟು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಏನೇನು ಬೇಕು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಅವಲಕ್ಕಿ 1 ಕಪ್ ತೊಗೊಂಡಿದ್ದೀನಿ, ಮತ್ತು ಬೆಲ್ಲ 1 ಕಪ್ ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿ 7ರಿಂದ 8, ಇದು ಒಣ ಕೊಬ್ಬರಿನ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ. ಈ ಕಡಲೆಬೀಜ 1 ಕಪ್ಪು, ಕಡಲೆಪಪ್ಪು 1 ಕಪ್ಪು, ಮತ್ತು ಸಣ್ಣ ರವೆ ಬನ್ಸಿ ರವೆ ಅಂತ ಹೇಳ್ತೀವಲ್ಲ ಅದು 1 ಕಪ್ ತೊಗೊಂಡಿದ್ದೀನಿ. ಈಗ ಕಡಲೆಬೀಜ ಮತ್ತು ರವೆನ ನಾವು ಹುರ್ಕೊಂಡು ತೊಗೋಬೇಕಾಗುತ್ತೆ. ಇಲ್ಲಿ ಹಾಲು ಚೆನ್ನಾಗಿ ಕುದಿ ಬರ್ತಾಯಿದೆ, ಇದಕ್ಕೆ ಬೆಲ್ಲ ಹಾಕ್ಕೊಬಿಡ್ತೀನಿ. ಬೆಲ್ಲ ಹಾಕಿ ಒಂದು 20 ನಿಮಿಷ ಚೆನ್ನಾಗಿ ಕುದಿಸಿ ಕಾಯಿಸ್ಬೇಕಾಗುತ್ತೆ ಹಾಲನ್ನು. ಹಾಲು ನಾವು ಎಷ್ಟು ಕಾಯಿಸ್ಕೊಳ್ತೀವೋ ಅಷ್ಟು ಒಳ್ಳೆಯದು ಗಿಣ್ಣಿಗೆ. ನೋಡಿ, ಹೀಗೆ ದಿಂಡು ಥರ ಆಗಬೇಕದು. ಈಗ ದಿಂಡಾದಾಗಲೇ ಅದು ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಗಾಗಿ ನಾನಿಲ್ಲಿ ಚೆನ್ನಾಗಿ ಹಾಲನ್ನ ಕಾಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದಿ ಬರ್ತಾಯಿದೆ. ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ. ಈಗ ನಾನಿದು ಇನ್ನು ಸ್ವಲ್ಪ ಕಾಯಬೇಕು. ಅಷ್ಟರಲ್ಲಿ ಕಡಲೆಬೀಜ ಹುರ್ಕೊಬರ್ತೀನಿ. ನೋಡಿ, ಒಂದು ಪ್ಯಾನ್ ತೊಗೊಂಡು ಕಡಲೆಬೀಜ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕಾಗುತ್ತೆ. ಈಗ ಇದು ರೆಡಿ ಆಯಿತು. ಈಗ ಅದೇ ಪ್ಯಾನ್ಗೆ ರವೆ ಹಾಕ್ಕೊಳ್ತಾ ಇದ್ದೀನಿ. ರವೆ ಸಹ ಚೆನ್ನಾಗಿ ಕೆಂಪಗಾಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕಾಗುತ್ತೆ. ನೋಡಿ, ಹೀಗೆ ಕೆಂಪಾಗೋವರೆಗೂ ಹುರ್ಕೊಂಡು ತೊಗೊಂಡು ಈಗ ಸೈಡ್ಗೆ ಇಟ್ಕೊಂಡೆ. ಈಗ ನಾನು ಕಡಲೆಬೀಜ ಮತ್ತು ಕಡಲೆಪಪ್ಪು ಮತ್ತು ಏಲಕ್ಕಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ನುಣ್ಣಗೆ ರುಬ್ಕೊಳ್ಳೋದೇನು ಅವಶ್ಯಕತೆ ಇರೋದಿಲ್ಲ, ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಕಾಳುಗಳೆಲ್ಲ ಸಿಗಬೇಕು ಬಾಯಿಗೆ. ನೋಡಿ, ಹಾಲು ದಿಂಡಾಗಿದೆ ಚೆನ್ನಾಗಿ. ಆದಷ್ಟು ಚೆನ್ನಾಗಿ ಕಾಯಿಸ್ಕೊಂಡು ಈಗ ಅರ್ಧ ಗಂಟೆ ಆದಮೇಲೆ ನಾನು ಇದಕ್ಕೆ ಅವಲಕ್ಕಿ ತೊಳೆದಿಟ್ಕೊಂಡಿದ್ದೆ, ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಿರುಗಿಸ್ಕೊಡ್ತಾ ಈಗ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಬ್ಬಿಟ್ಕೊಂಡಿರೋ ಮಿಶ್ರಣ ಕೂಡ ಹಾಕ್ಕೊಳ್ತೀನಿ. ನೋಡಿ, ಕಡಲೆಬೀಜ ಕಡಲೆಪಪ್ಪು ಎಲ್ಲ ಹಾಗಾಗಿ ಒಂದೊಂದು ಕಾಣಿಸ್ತಾ ಇದೆ. ಇದು ಬಾಯಿಗೆ ಸಿಗಬೇಕು, ಆ ರೀತಿ ನಾವು ರುಬ್ಕೊಳ್ಬೇಕಾಗುತ್ತೆ. ತುಂಬ ನುಣ್ಣಗಾಗ್ಬಿಟ್ರೆ ಬಾಯಿಗೆ ಸಿಗೋದಿಲ್ಲ, ಆಗ ಅಷ್ಟು ಅದರ ಟೇಸ್ಟ್ ಗೊತ್ತಾಗೋದಿಲ್ಲ. ನೋಡಿ, ಹೇಗೆ ಕಾಣಿಸ್ತಾ ಇದೆ. ಲಾಸ್ಟಿಗೆ ನಾನು ಇದಕ್ಕೆ ರವೆ ಹಾಕ್ಕೊಳ್ತಾ ಇದ್ದೀನಿ, ಹುರಿದು ಇಟ್ಕೊಂಡಿದ್ದಂಥ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಗಂಟು ಏನೂ ಆಗಬಾರ್ದು, ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಇದನ್ನು ಒಂದು 5 ನಿಮಿಷ ಸಣ್ಣ ಉರಿನಲ್ಲಿ ಬೇಯಿಸ್ಕೊಂಡು ಅದಾದ ನಂತರ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನೋಡಿ, ಸ್ಟವ್ ಆಫ್ ಮಾಡಿಕೊಂಡು ಈಗ ರೆಡಿಯಾಗಿದೆ ಇದು. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸಿಂದ ಅಲಂಕಾರ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾಟಿ ಎಮ್ಮೆ ಹಾಲಿನ ಗಿಣ್ಣು ರೆಡಿ ಆಯಿತು. ಫಟಾಫಟ್ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.